ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಆಂಟಿ, ಮೂವರ್ ಡೆಲಿವರಿ ಡೇಟ್ಸ್ ಕೂಡ ಬೇರೆ ಬೇರೆ ಇದೆ. 9 ಇದಾದ್ರೆ ಪ್ರಾಬ್ಲಮ್ ಇಲ್ಲ. ಒಂದಿನಕ್ ಮುಂಚೆನೆ ಪೇನ್ ಕಾಣಿಸ್ಕೋತು. ಬಂದಿದ್ದಲ್ಲ, ಬರ್ಸಿದ್ದು. ಅದನ್ನೇ ಹೇಳ್ತಿರೋದು. ಹಾಸನಿಗೆ ಮತ್ ಸುಮನಾಗೆ ಇಷ್ಟು ಬೇಗ ಡೆಲಿವರಿ ಪೇನ್ ಹೇಗ್ ಬರುತ್ತೆ ಅಂತ ಡಾಕ್ಟರ್ಗೆ ಡೌಟ್ ಬಂದ್ರೆ ಮನೆಯವರಿಗೆಲ್ಲ ನಮ್ಮೇಲೆ ಅನುಮಾನ ಬರಲ್ವಾ? ಬರಲ್ಲ ಸಖಿ. ಹೇಳದ್ನಲ್ಲ, ಆ ಪೌಡರಿಂದಾಗಿ ಬ್ಲಡ್ ಪ್ರೆಷರ್ ಹೈ ಆಗುತ್ತೆ ಅಂತ. ಡೆಲಿವರಿ ಟೈಮ್ ಹತ್ರ ಆಗ್ತಿದ್ದ ಹಾಗೆ ಕೆಲವು ಪ್ರೆಗ್ನೆಂಟ್ಗಳಿಗೆ BP ಜಾಸ್ತಿ ಆಗ್ಬಿಡುತ್ತೆ. ಹುಸಿ ನೋವು ಕೂಡ ಬರುತ್ತೆ. ಪ್ರಿಮೆಚ್ಯೂರ್ ಡೆಲಿವರಿ ಆದ್ರೂ ಪರವಾಗಿಲ್ಲ. ನಮಗ್ ಬೇಕಾಗಿರೋದು ಆಸ್ತಿ. ಹಾಸಿನಿ ಸುಮನಿಂದ ಆಸ್ತಿ ಬರುತ್ತೆ, ಆದ್ರೆ ನೈನಿಯಿಂದ ಆಯುಸ್ ಕಡಿಮೆ ಆಗುತ್ತೆ ಅಂತ ಹೇಳ್ತಾನೆ ಬಂದಿದಿರಲ್ಲ ಆಂಟಿ. ಅದ್ರ ಬಗ್ಗೆ ಏನ್ ಮಾಡಿದ್ರಿ? ನಯನಿ ಬಸ್ರಿ ಆಗಿ ಯಾವತ್ತು ಗಾಯತ್ರಿ ದೇವಿ ನನ್ನ ಹೊಟ್ಟೆಲಿ ಬೆಳೀತಿದ್ದಾರೆ ಅಂತ ಹೇಳಿದ್ಲೋ ಆ ದಿನದಿಂದ ನಾನ್ ಸರಿಯಾಗಿ ನಿದ್ದೆ ಕೂಡ ಮಾಡಿಲ್ಲ. ಗಾಯತ್ರಿಕ್ಕನ್ಗೆ ಪುನರ್ಜನ್ಮ ಸಿಗದೆ ಇರೋ ಹಾಗೆ ಹೇಗ್ ಮಾಡೋದು ಅಂತ ನಾನ್ ಮಾಡಿದ ಯೋಚನೆಗಳು ಮತ್ತು ಪ್ರಯತ್ನಗಳು ಅಷ್ಟೋ ಇಷ್ಟೋ ಅಲ್ಲ. ಆದ್ರೂ ಸರಿ, ಗಟ್ಟಿ ಪಿಂಡ. ಅದನ್ನೆಲ್ಲ ದಾಟಿ ಹೀಗಿವತ್ತು ನಮ್ಮುಂದೆನೆ ಹಾಸ್ಪಿಟಲ್ ತನಕ ಬಂದಿದೆ. ಲೇಬರ್ ರೂಮ್ ಒಳಗೆ ನಿಮ್ನ ಅಲೋ ಮಾಡಲ್ಲ ಅಲ್ವಾ ಆಂಟಿ? ನೈನಿ ಡೆಲಿವರಿನ ಹೇಗ್ ಸ್ಟಾಪ್ ಮಾಡ್ತಿರ್ಬೇಕು? ಹೊಡೆದ್ರು ಬೇಜಾರ್ ಮಾಡ್ಕೋಬಾರ್ದು. ಆಸ್ತಿ ಸಿಗುತ್ತೆ. ಆಂಟಿ, ಎಷ್ಟ್ ಆಸ್ತಿ ಸಿಗತ್ತೆ ಅಂತ ಕೌಂಟ್ ಮಾಡಕ್ಕಾಗಲ್ಲ, ಆದ್ರೆ ಸಿಚುವೇಶನ್ ಅಂತೂ ಸೀರಿಯಸ್ ಆಗೇ ಇದೆ. ಗಾಯತ್ರಿ ಆಂಟಿ ನೈನಿ ಹೊಟ್ಟೆನಲ್ಲಿ ಹುಟ್ಟೋದನ್ನ ಯಾರು ತಪ್ಸಕ್ಕಾಗಲ್ಲ. ನೀವೇನ್ ಮಾಡ್ಬೇಕು ಅಂತಿದಿರೋ ಅದನ್ ಹೇಳಿ ಮೊದ್ಲು. ತಪ್ಪಿಸ್ಬೇಕು ಅನ್ಕೊಂಡಿದೀನಿ. ಹೇಗೆ? ಆಗ್ಲೇ ಕೇಳ್ದೆ ಹೇಗೆ ಅಂತ. ಆಂಟಿ ಉತ್ತರ ಕೊಡ್ಲಿಲ್ಲ. ನಾನು ನಿಮಗ್ ಹೇಳೋದಕ್ಕಿಂತ ಮುಂಚೆ ಪೋಸ್ಟ್ ಮಾರ್ಟಮ್ ಡಿಪಾರ್ಟ್ಮೆಂಟ್ ಡ್ರೈವರ್ ಜೀವನ್ಗೆ ಹೇಳಬೇಕು. ಜೀವನ? ಅದು ಅವನ್ ಹೆಸರು. ಜೀವ ಇಲ್ದಿರೋ ಶವ ತಗೊಂಡ್ ಹೋಗೋ ದಯೆ ಇಲ್ದಿರೋ ಡ್ರೈವರ್. ನಮಸ್ಕಾರ ಮಾಡೋಣ ಅಂದ್ರೆ ಕೈ ಗಲೀಜಾಗಿದೆ ಮೇಡಮ್. ಕೆಟ್ಟ ಕೆಲಸ ಮಾಡೋ ಕೈಗಳು ಹಾಗೇ ಇರುತ್ತೆ ಜೀವ. ಚೆನ್ನಾಗಿ ಹೇಳಿದ್ರಿ ಮೇಡಮ್. ಕೆಲ್ಸ ಹೇಳಿ ಮಾಡ್ಬಿಡ್ತೀನಿ. ಯಾರ ಹೆಣ ತಗೊಂಡೋಗ್ಬೇಕು? ತಗೊಂಡ್ ಹೋಗಿ ಶವವಾಗಿ ಬದಲಾಯಿಸ್ಬೇಕು. ಏನ್ ಮೇಡಮ್ ನೀವ್ ಹೇಳ್ತಾ ಇರೋದು? ಮರ್ಡರ? ಸ್ವಲ್ಪ ಹೆಚ್ಚು ಕಮ್ಮಿ ಹಾಗೇನೆ. ಹೆಸರು ಹಿಂದಿನ ಜನ್ಮದಲ್ಲಿ ಗಾಯತ್ರಿ ದೇವಿ. ಈ ಜನ್ಮದಲ್ಲಿ ಇನ್ನೂ ಹುಟ್ಟಿಲ್ಲ. ಹುಟ್ಟದ್ಮೇಲೆ ತಾನೇ ಹೆಸರಿಡೋದು ಮೇಡಮ್. ನೀವೇ ನಿಂಗೆ ಹೇಳ್ತಾ ಇದ್ದೀರಾ? ಲೇಬರ್ ವಾರ್ಡ್, ರೂಮ್ ನಂಬರ್ 1, ಪೇಷಂಟ್ ನಯನಿ. ನನ್ನ 2ನೇ ಸೊಸೆ. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಹೆಣ್ಣು ಮಗು ಹುಟ್ಟುತ್ತೆ. ಪಾಪ ಅಲ್ವಾ? ಅವಳು ಮಾಡಿದ ಪುಣ್ಯ
ಅತ್ತೇನೆ ಹೆರ್ತಿದ್ದಾಳೆ. ನಿನಗ್ ಸಿಕ್ತಿರೋ ಅದೃಷ್ಟ ಕೆಲ್ಸ ಆದ್ರೆ ಅಡ್ವಾನ್ಸ್ಗೆ 5 ಪಟ್ಟು. ದುಡ್ಡೇನೋ ಚೆನ್ನಾಗಿ ಸಿಗುತ್ತೆ, ಆದ್ರೆ ಮಗು ಹುಟ್ಟಿದೆ ಅಂದಿದ ತಕ್ಷಣ ಮನೆಯವರೆಲ್ಲ ಅಲ್ಲೇ ಇರ್ತಾರಲ್ಲ. ಅಷ್ಟ್ರಲ್ಲೇ ನೀನು ಮಗುನ ದೂರ ತಗೊಂಡ್ ಹೋಗಿ ಕೆಲ್ಸನ ಮುಗಿಸ್ಬೇಕು. ಈ ಕ್ವಾರ್ಟರ್ ಚಿಕ್ಕದಾಗಿದ್ರು ಒಳ್ಳೆ ಕಿಕ್ಕಿರುತ್ತೆ, ಮ್ಯಾಟರ್ ದೊಡ್ಡದಾಗಿದ್ರೆ ಕಾಸು ಹಾಗೆ ಇರುತ್ತೆ. ಹತ್ತು ಪಟ್ಟು ಕೊಡ್ತೀನಿ ಕೆಲ್ಸ ಆದ್ಮೇಲೆ. ಇನ್ ನೀವು ಮರ್ತ್ ಬಿಡಿ ಮೇಡಮ್, ಈ ಕ್ವಾರ್ಟರ್ ನನ್ನ ಜೇಬೊಳಗೆ, ಆ ಮ್ಯಾಟ್ರು ಭೂಮಿ ಒಳಗೆ. ಅದೇ ಹೇಳ್ತಿದ್ದೀನಿ ಡಾಕ್ಟರ್, ಸುಮ್ಮನೆ ಬದುಕಿಸ್ಕೋಬೇಕು ಅಂದ್ರೆ ಏನ್ ಮಾಡ್ಬೇಕು? ಮಗುನ್ ಬದುಕ್ಸಕ್ಕಾಗಲ್ವಾ? ಇಟ್ಸ್ ಇಂಪಾಸಿಬಲ್. ಇಟ್ಸ್ ಪಾಸಿಬಲ್ ಡಾಕ್ಟರ್. ಅದ್ ಹೇಗೆ? ನಾನಿವಾಗ ಮಾಡ್ತಿರೋದು ತಪ್ಪಾಗಿರ್ಬೋದು, ಆದ್ರೆ ನನ್ನ ಹೆಂಡತಿನ ಬದುಕಿಸ್ಕೊಳ್ಳೋದಕ್ಕೆ ನಾನು ಅದನ್ನ ಮಾಡ್ಲೇಬೇಕು. ನಮ್ ವಿಶಾಲ್ ಬ್ರೋ ನೈನಿ ಅದಕ್ಕೆ ಅವಳಿ ಜವಳಿ ಹುಡ್ತಾರೆ, ಹುಟ್ಟಿರ್ತಾರೆ ಕೂಡ. ಜೀವ ಇಲ್ದಿರೋ ಈ ಮಗುನ ಅಲ್ಲಿಟ್ಟು ಅವಳಿ ಮಕ್ಕಳಲ್ಲೊಂದು ಮಗುನ ಇಲ್ಲಿಡ್ತೀನಿ. ವಾಟ್? ಪ್ಲೀಸ್ ಡಾಕ್ಟರ್, ನನ್ನ ಹೆಂಡತಿನ ನಾನು ಉಳಿಸ್ಕೊಳ್ಳೋದಕ್ಕೆ ನನಗೆ ಬೇರೆ ದಾರಿನೇ ಕಾಣ್ತಾ ಇಲ್ಲ. ನೀವೇ ಹೆಲ್ಪ್ ಮಾಡಬೇಕು. ಆಗಲ್ಲ ಅನ್ಬೇಡಿ ಪ್ಲೀಸ್. ಪ್ಲೀಸ್ ಡಾಕ್ಟರ್, ಪ್ಲೀಸ್. ನನ್ನನ್ನು ಕ್ಷಮಿಸ್ಬಿಡಿ ಅದಕ್ಕೆ. ನಿಮ್ ತಂಗಿ ಬಗ್ಗೆ ನಿಮ್ಗೆ ಗೊತ್ತಲ್ವಾ? ಮಗು ಸತ್ತೋಯ್ತು ಅಂತ ಗೊತ್ತಾದ್ರೆ ಅವಳು ಬದುಕಲ್ಲ. ಅವಳಿಗೇನಾದ್ರೂ ಆದ್ರೆ ಅದನ್ನ ನೀವು ಸಹಿಸ್ಕೊಳ್ಳಲ್ಲ. ಈ ಇಬ್ಬರಲ್ಲಿ ಒಬ್ರು ನಿಮ್ಮ ಹತ್ರ ಇರ್ತಾರೆ, ಇನ್ನೊಬ್ರು ಸುಮನ ಹತ್ರ ಇರ್ತಾರೆ. ಒಂದೇ ಮನೆಯಲ್ಲಿ ಇವರಿಬ್ರು ನಿನ್ನ ಮಕ್ಕಳ ಥರನೇ ಇರ್ತಾರೆ ಅಲ್ವಾ? ಇದು ತಪ್ಪೆ, ಆದ್ರೆ ಬೇರೆ ದಾರಿ ಇಲ್ಲ. ನನಗೆ ಕ್ಷಮಿಸಿ ಅದಕ್ಕೆ. ವಿಶಾಲ್, ನಿನ್ ಕೇಸ್ ಹಾಕಿದ್ರು ಹಾಕ್ತೇ ಇದ್ರು ಉಪಯೋಗ ಇಲ್ಲ. ಯಾಕಂದ್ರೆ ನೈನಿ ಹತ್ರ ಅವಳಿ ಮಕ್ಕಳಾಗತ್ತೆ ಅನ್ನೋ ವಿಷಯ ಇಷ್ಟು ದಿನ ನೀನೇ ಹೇಳಿರ್ಲಿಲ್ಲ.
ನೀನ್ ಯಾಕೆ ಹಾಗೆ ಮಾಡ್ದೆ ಅಂತ ನಿನ್ನನ್ನೇ ಕ್ವೆಶ್ಚನ್ ಮಾಡ್ತಾರೆ. ನೈನಿಗೆ ಪ್ರಜ್ಞೆ ಬಂದ್ರೆ ನಾನೇನ್ ಹೇಳಲಿ? ನಿಜ ಹೇಳು ಕಂದ, ಆದ್ರೆ ಪೂರ್ತಿ ಅಲ್ಲ, ಅರ್ಧ ಸತ್ಯ. ಒಂದೇ ಮಗು ಹುಟ್ಟಿತು ಅಂತ, ಅದು ಕೂಡ ಜೀವಂತವಾಗಿ ಇಲ್ಲ ಅಂತ. ಇಬ್ರು ಹುಟ್ಟಿದ್ರು, ಆದ್ರೆ ಇನ್ನೊಂದ್ ಮಗುನ ಯಾರೋ ಎತ್ಕೊಂಡು ಹೋಗಿದ್ದಾರೆ ಅಂತ ಹೇಳಿದ್ರೆ ಪಾಪ ನಯನಿ ಖಂಡಿತ ಸಹಿಸಲ್ಲ. ಯಾಕಂದ್ರೆ ಅವಳಿ ಚವಳಿ ಅನ್ನೋ ವಿಷಯ ನನಗ್ ಮಾತ್ರ ಅಲ್ಲ, ನೀನು ಅವಳು ಕೂಡ ಹೇಳಿಲ್ಲ. ಡಾಕ್ಟರ್, ನೀವು ಕೂಡ ಇದನ್ನೇ ಹೇಳಿ. ಓಕೆ ಓಕೆ. ಕಂಗ್ರ್ಯಾಚುಲೇಷನ್ಸ್ ವಿಶಾಲ್, ಗಂಡ ಹೆಣ್ಣ? ಸಾರಿ ಟು ಸೇ ಸಖಿ, ಪಾಪ ಹೆಣ್ಮಗು ಆಗಿತ್ತು, ಆದ್ರೆ ಹೋಗ್ಬಿಡ್ತು. ಅಯ್ಯೋ ಪಾಪ, ದೊಡ್ಡಮ್ಮ ಹುಡ್ತಾರೆ ಅಂತ ತುಂಬಾ ಆಸೆ ಇಟ್ಕೊಂಡಿದ್ರಲ್ಲ ಮಾಮ್ ಇವರು. ಆದ್ರೆ ಹೀಗಾಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಸರ್, ಕಾರಲ್ಲಿ ಲಿಕ್ಕರ್ ಬಾಟ್ಲಿ ಇದೆ ಸರ್. ಆ ಗಾಡಿನ ಸೈಡ್ ಹಾಕ್ಸಿ ಎಂಕ್ವೈರಿ ಮಾಡಿ. ಸರಿ ಸರ್. ಆ ಮೊಬೈಲ್ ಇಸ್ಕೊಂಡು ಸ್ವಿಚ್ ಆಫ್ ಮಾಡಿ. ಓಕೆ ಸರ್. ಕೊಡ. ನಡಿ ನಡಿ ನಡಿ, ತೆಗಿ ಗಾಡಿ ತೆಗಿ, ಹೋಗೋ. ಬನ್ನಿ ಬನ್ನಿ. ಸ್ಟಾಪ್ ಸ್ಟಾಪ್. ಪೊಲೀಸ್ ಚೆಕಿಂಗ್ ನಡೀತಾ ಇದೆ. ಬೇರೆ ರೂಟಲ್ಲಿ ಹೋಗ್ಬೇಕಂದ್ರೆ ಫರ್ಲಾಂಗ್ ಹಿಂದಕ್ಕೆ ಹೋಗ್ಬೇಕು. ಹಿಂದೆ ಹೋಗೋಕ್ಕಾಯ್ತಾ ಇಲ್ಲ, ಗಾಡಿಗಳು ನಿಂತ್ಕೊಂಡಿವೆ. ಈಗ ನಾನು ಮುಂದೆ ಹೋಗೇ ಸಾಯ್ಬೇಕು. ಈಗೇನ್ ಮಾಡ್ಲಿ? ಬನ್ನಿ ಬನ್ನಿ ಬನ್ನಿ. ಹಾ, ಬರ್ತಾ ಇದ್ದೀನಿ ಬಾ. ಬರ್ತಾ ಇದ್ದೀನಿ ಸರ್. ಬೇಗ ಬಾ. ನಿಲ್ಸು. ಓದು ಓದು. ಸರ್, ಪೋಸ್ಟ್ ಮಾರ್ಟಮ್ ಡಿಪಾರ್ಟ್ಮೆಂಟ್ ಡ್ರೈವರು ಸರ್. ಶವ ತಗೊಂಡು ಹೋಗ್ತಾ ಇದ್ದೀನಿ ಸರ್. ಅದಕ್ಕೇನು? ಓದು ಓದು. ಅಯ್ಯೋ ದೇವ್ರೆ, ಲಿಮಿಟ್ ದಾಟ್ಬಿಟ್ಟಿದೆಯಲ್ಲಪ್ಪ. ಇಳಿ ಕೆಳಗಿಳಿ. ಸರ್, ಶವನ ತಗೊಂಡೋಗೋನು ಹಾಕ್ಲಿಲ್ಲ ಅಂದ್ರೆ ಗಾಡಿ ಮುಂದಕ್ಕೆ ಹೋಗಲ್ಲ, ಅರ್ಥ ಮಾಡ್ಕೊಳ್ಳಿ ಸರ್. ನಮ್ ಸರ್ ಪರವಾಗಿಲ್ಲ, ಅಲ್ಲಿ ಎಸ್ ಐ ಬಂದಿರಲ್ಲ, ಅವ್ರು ಸ್ಟ್ರಿಕ್ಟು. ಇಳಿ. ಸರ್ ಒಂದ್ ನಿಮಿಷ, ಇದನ್ನ ಇಟ್ಕೊಳ್ಳಿ ಸರ್. ಹೊರಡು ಬೇಗ ಹೊರಡು, ಬೇಗ ನಡಿ. ಶುಕ್ರಿಯಾ.
ನೈನಿ ನಿನ್ ಮಗು ಅಲ್ಲಿದೆ ನೋಡು, ಅಲ್ಲಿ. ಅಲ್ಲಿ ಮಲ್ಕೊಂಡಿದ್ಯಾ ನನ್ ಮಗು? ನನ್ ಮಗುನಾ? ಗಾಯತ್ರಿ ಅಮ್ಮವ್ರೆ ಅಲ್ವಾ? ನಿನ್ಗೆ ಹೇಗೆ ಹೇಳ್ಬೇಕೋ ನನ್ಗೆ ಅರ್ಥ ಆಗ್ತಿಲ್ಲ. ಆದ್ರೂ ಸರಿ, ಹೇಳ್ದೆ ಇರಕ್ಕಾಗಲ್ಲವಲ್ಲಪ್ಪ. ನಯನಿ, ನಿನ್ ಹೊಟ್ಟೆಲ್ ಹುಟ್ಟಿದ ಗಾಯತ್ರಿ ಅಕ್ಕ ಪುನರ್ಜನ್ಮದಲ್ಲೂ ಪ್ರಾಣ ಉಳಿಸ್ಕೊಳ್ಳಿಲ್ಲ, ಹೋಗ್ಬಿಟ್ರು. ಅಳ್ತಾ ಇರ್ಬೇಕಾಗಿರೋ ಮಗು ಎಲ್ರನ್ನು ಅಳಿಸ್ಬೇಕು ಅಂತ ಗೊಂಬೆ ಆಗೋಗಿದೆ. ಯಜಮಾನ್ರೆ, ಕೇಳಿಸ್ಕೊಂಡ್ರ? ಅತ್ತೆ ಮಗು ಬಗ್ಗೆ ಯಾಕೆ ಹಾಗೆಲ್ಲ ಮಾತಾಡ್ತಿದ್ದಾರೆ? ನನ್ ಮಗು ಜೀವಂತವಾಗಿ ಇಲ್ವಾ? ಹಾಗೆ ಹೇಗಾಗಕ್ ಸಾಧ್ಯ ಯಜಮಾನ್ರೆ? ಹಾಗಾಗಿರಲ್ಲ ಅಲ್ವಾ? ಹಾಗಾಗಿರಲ್ಲ ಅಲ್ವಾ ಯಜಮಾನ್ರೆ? ಹೇಳಿ ಯಜಮಾನ್ರೆ, ಹಾಗಾಗಲ್ಲ ಅಲ್ವಾ? ಅಮ್ಮೋರು ನಂಗ್ ಮಾತ್ ಕೊಟ್ಟಿದ್ದಾರೆ ಯಜಮಾನ್ರೆ, ಮಾತ್ ಕೊಟ್ಟಿದ್ದಾರೆ ಯಜಮಾನ್ರೆ. ನನಿ, ದಯವಿಟ್ಟು ಹೇಳ್ಬಿಡ. ನಿನ್ನ ಹತ್ರ ನನ್ನ ಪರಿಸ್ಥಿತಿ ಏನಾಗ್ಬೇಕು ಅಂತ ಹೇಳು ನೀನು. ಎಷ್ಟೊಂದು ಆಸೆ ಇಟ್ಕೊಂಡಿದ್ವಲ್ಲ ಯಜಮಾನ್ರಿ, ಎಲ್ಲ ನಾಶ ಆಗೋಯ್ತಲ್ಲ, ಎಲ್ಲ ನಾಶ ಆಗೋಯ್ತು ಯಜಮಾನ್ರೆ. ನಂಗ್ ಬೇಕು ಮಗು, ನಂಗ್ ಬೇಕು ಮಗು ಯಜಮಾನ್, ನಂಗ್ ಬೇಕು. ನನ್ ಮಗು ಇಲ್ಲ ಅಂದ್ರೆ ನನ್ ಬದುಕಿರಲ್ಲ ಯಜಮಾನ್ರೆ, ನಾನ್ ಬದುಕಿರಲ್ಲ ಯಜಮಾನ್ರೆ.
ನೈನಿ ನೋಡು ನೈನಿ ನೈನಿ ನೀನ್ ಧೈರ್ಯವಾಗಿರ್ಬೇಕು ನೈನಿ ನೈನಿ ಚೆನ್ನಾಗಿರ್ಬೇಕು ಇಲ್ಲ ಇಲ್ಲ ಬದುಕಿರಕ್ಕಾಗತ್ತ ದಯವಿಟ್ಟು ಸ್ವಲ್ಪ ಧೈರ್ಯ ತಂದ್ಕೊ ನೈನಿ ನೋಡು ನಾನು ನನಗೆ ಮಗು ತರ ನೋಡ್ಕೋತೀನಿ ಅಂತ ಹೇಳಿದ್ದೆ ತಾನೆ ಮಾತೆಲ್ಲ ನೆನಪಿದೆ ತಾನೆ ಅಳ್ಬಾರ್ದು ಸಮಾಧಾನ ಮಾಡ್ಕೊ ಹಾಸಿನಿ, ಸುಮನ, ನಿಮ್ ಮಧ್ಯದಲ್ಲ ಗ್ಯಾಪ್ ಯಾಕೆ? ಇಬ್ರು ಹತ್ರ ಬನ್ನಿ. ಸಖಿ, ಎಡಗಡೆಗೆ ಬಲಗಡೆಗೆ 3 ಸಲ ತಿರುಗಿಸ್ಬೇಕು. ಹಿಂದೆ ಹೆಜ್ಜೆ ಹಾಕಿ ಮರೆಯಾಗಕ್ ಸ್ಟಾರ್ಟ್ ಮಾಡಿದ್ಯಾ ನಾನಿ? ನಿನ್ ಡೌನ್ ಫಾಲ್ ಸ್ಟಾರ್ಟ್ ಆಯ್ತು ಅನ್ನೋದಕ್ಕೆ ಇದೇ ಒಂದ್ ಎಕ್ಸಾಂಪಲ್. ಡಿವೈಡ್ ಅಂಡ್ ರೂಲ್ ಅನ್ನೋ ಬ್ರಿಟಿಷರ್ ಸಂಸ್ಕೃತಿ 100 ವರ್ಷ ಆದ್ಮೇಲೂ ಹಾಗೆ ಇದೆ ಅಂತಾಯ್ತು. ಸಖಿ, ಆ ನೀರ್ ತಗೊಂಡೋಗಿ ಪಕ್ಕಕ್ಕೆ ಚೆಲ್ಲು. ಹಾ, ಎಲ್ಲಂದ್ರಲ್ಲಿ ಚೆಲ್ಬಾರ್ದಮ್ಮ, ಮನೆ ಮುಂದೆ ಚೆಲ್ಲು. ಓಕೆ ಅಂಕಲ್. ನಿಮ್ ಸಂಸಾರ ಹಾಳಾಗ್ಲಿ ಅಂತಾನೆ ತುಳಸಿ ಗಿಡಕ್ಕೆ ದೃಷ್ಟಿ ನೀರ್ ಹಾಕ್ತೆ. ಇನ್ ಗೃಹ ಪ್ರವೇಶ ಅಂದ್ರೆ ನನ್ ಸುಪುತ್ರನ್ ಜೊತೆ ವಿಕ್ರಾಂತ್ ಮಗಳು ಕೂಡ ಮನೆ ಒಳಗಡೆ ಕಾಲಿಡ್ತಾಳೆ ಡ್ಯಾಡ್. ಮಗು ಹುಟ್ಟಿದ್ಮೇಲಾದ್ರೂ ಬುದ್ಧಿ ಕಲಿತೀಯ ಅಂತ ಅನ್ಕೊಂಡು ಹಸುಗೂಸಿನ ಭವಿಷ್ಯ ಬಂಗಾರವಾಗಿರ್ಲಿ ಅಂತ ಆ ವಿಶಾಲಕ್ಷಮ ತಾಯಿನ ಕೇಳ್ಕೊತಾ ನವಜಾತ ಶಿಶುಗಳಿಗೆ ಸ್ವಾಗತ ಕೋರ್ತಾ ಇದ್ದೀನಿ. ನಡೀರಿ, ನಿಂತ್ಕೊಳ್ಳಿ. ದುರಂತರ ಚಿಕ್ಕಮ್ಮ ಗೃಹ ಪ್ರವೇಶದ ಶಾಸ್ತ್ರನ ಪೂರ್ತಿ ಮಾಡ್ಬೇಕಂತ ಜೇನು ಮತ್ತೆ ತುಪ್ಪ ತಂದಿದ್ದಾರೆ. ಹೌದು, ನನಗ್ ಮಕ್ಕಳಿಲ್ದೇ ಇದ್ರು ಕೂಡ ಶಾಸ್ತ್ರ ಗೊತ್ತು. ಇನ್ನು ಏನ್ ಮಾಡ್ತೀರಾ ಅತ್ತೆ? ಎಷ್ಟು ಬೇಗ ಮನೆ ಒಳಗಡೆ ಹೋಗ್ತೀವೋ ಅಷ್ಟು ಒಳ್ಳೇದು. ಮಗುನ್ ಕಳ್ಕೊಂಡಿರೋ ಭಾವನೆ ಆರಾಮಾಗಿರ್ಬೇಕಾದ್ರೆ ಶ್ರೀಮಂತಕ್ಕೆ ತಂದೆ ಆಗಿದ್ದೀರಾ. ನೀವ್ಯಾಕ್ರಿ ಏನೋ ಕಳ್ಕೊಂಡಿರೋ ತರ ಬೇಜಾರಾಗಿದ್ದೀರಾ? ಏನಾದ್ರೂ ಸಮಸ್ಯೆ ಆಗಿದೆಯಾ ಚಿಕ್ಕೇಜ್ಮನ್ರೆ? ಏನಿಲ್ಲ, ಬೇಗ ಮುಗಿಸಿ. ನಿನ್ ಮಗಳಿಗೆ ನೀನೇ ಶಾಸ್ತ್ರ ಮಾಡ್ತಾ ಇದೀಯ ಬ್ರೋ. ಬಾಬಾ, ಯಜಮಾನ್ರೆ, ನಾನು ಹೇಳಿದ್ದು ಹೇಳ್ಕೊಂಡು ಮಗು ನಾಲ್ಗೆಗೆ ಅದನ್ನ ತಾಕ್ಸಿ ಈ ಜೇನೆ ಪ್ರಜ್ಞೆ. ಈ ಜೇನೆ ಪ್ರಜ್ಞೆ. ಈ ತುಪ್ಪನೇ ಆಯಸ್ಸು. ಈ ತುಪ್ಪನೇ ಆಯಸ್ಸು. ಈ ಸ್ವರ್ಣ ಆಧಾರಿತ ದಾರನೇ ಅಮೃತ. ಈ ಸ್ವರ್ಣ ಆಧಾರಿತ ದಾರನೇ ಅಮೃತ. ನಾಲ್ಗೆಗೆ ತಾಕ್ಸಿ. ಇದೆಲ್ಲ ನಿಂಗೆ ತೃಪ್ತಿ ಆಗಿದ್ರೆ
ವಾಯು, ವರುಣ, ಅಶ್ವಿನಿ ದೇವತೆಗಳು, ಬೃಹಸ್ಪತಿ ನಿಮಗೆ ಒಳ್ಳೆ ಜ್ಞಾನ ಅನ್ಕೊಡ್ಲಿ. ಓಂ ನಮಃ ಶಿವಾಯ. ಓಂ ಧನ್ವಂತ್ರೇ ನಮಃ. ಜೀನು ನಾಲ್ಗೆ ತಗಳ್ತಿದ್ದಾಗೇನೆ ಚಪ್ಪ ಚಪ್ಪ ಅಂತ ಹೇಗ್ ಬಾಯಿ ಚಪ್ಪರಿಸ್ತಿದೆ ನೋಡು ಮಗು. ನಿನ್ ಮಗನ್ಗೆ ಈಗ್ಲೇ ರುಚಿ ಗೊತ್ತಾಗತ್ ನೋಡು. ನನ್ ಮೊಮ್ಮಗಳು ಯಾವ್ದಕ್ಕೂ ಕಮ್ಮಿ ಇಲ್ಲ. ಈ ತರ ಯಾಕೆ ಮಾಡ್ತಾರೆ? ಮಗು ಭೂಮಿಗೆ ಬಂದ್ಮೇಲೆ ವಿಪರೀತ ಒತ್ತಡಕ್ಕೆ ಒಳಗಾಗಿ ಮಹಾಮಾಯೆ ಅವರನ್ನ ಆವರಿಸಿ ಸ್ಮೃತಿನ ಕಳ್ಕೋತಾರೆ. ಮತ್ತೆ ಆ ಸ್ಮೃತಿನ ಪಡೆಯೋದಕ್ಕೆ ಈ ಶಾಸ್ತ್ರನ ಮಾಡ್ತಾರೆ. ಚಾಕುಗೆ ಎಣ್ಣೆ ಹಚ್ಚೋ ನೀವು ತುಟಿಗೆ ಯಾಕಮ್ಮ ಲಿಪ್ಸ್ಟಿಕ್ ಹಾಕ್ತಾ ಇದ್ದೀರಾ? ಮಗು ಹುಟ್ಟದ್ಮೇಲೂ ಮುಖ ಸಿಂಡರ್ಸ್ಕೋತಾ ಇದೀಯ ಅಂದ್ರೆ ಏನೋ ಡಿಸಪಾಯಿಂಟ್ ಆದಂಗಿದ್ಯಾ? ಮೊಮ್ಮಗಳು ಹುಟ್ಟಿದ ಮೇಲೆ ಕೂಡ ಶೋಕಿಗೆ ಲಿಪ್ಸ್ಟಿಕ್ ಹಾಕೊಂಡು ತಿರುಗಾಡೋ ನಿನ್ನಂತವ್ರನ್ನ ನೋಡಿದ್ರೆ ಮೈಯೆಲ್ಲ ಉರಿಯುತ್ತೆ. ಅಂದವನ್ನ ಕಾಪಾಡ್ಕೋಬೇಕು ಅಂದ್ರೆ ಕಾನ್ಫಿಡೆನ್ಸ್ ಅನ್ನ ಹೆಚ್ಚು ಮಾಡ್ಕೋಬೇಕು. ಬಾಯ್ ದ ಬಾಯ್, ಮೊಮ್ಮಕ್ಕಳು ಅಲ್ಲ, ಮೊಮ್ಮಗಳು ಒಬ್ಳೆ. ಅದು ಕೂಡ ನಿನಗ್ ಹುಟ್ಟಿದ ಮಗಳು. ನಯನಿಗೆ ಹುಟ್ಟಿದ್ದು ಪಂಚಭೂತದಲ್ಲಿ ಬೆರ್ತು ಹೋಯ್ತು. ಅತ್ತಿಗೆಗೆ ಒಬ್ಬರಲ್ಲ, ಹುಟ್ಟಿದ್ದು ಇಬ್ರು. ಆ ವಿಷಯ ಮನೆಯವ್ರಿಗೆ ಗೊತ್ತಿಲ್ಲ. ಡಾಕ್ಟರಿಗೆ ಕ್ಲಾಸ್ ತಗೊಂಡಿದ್ ವಿಶಾಲ್ ಬ್ರೋಗೂ ನಿನಗೂ ನನಗ್ ಮಾತ್ರ ಗೊತ್ತು. ಕನ್ಸ? ವಿಕ್ರಾಂತ್, ಏನ ಮಾಡ್ತಿದ್ಯಾ ವಿಕ್ರಾಂತ್? ಬಿಡ ವಿಕ್ರಾಂತ್, ಬಿಡ. ಆಂಟಿ, ಏನೋ ನನ್ನ ಸಾಯಿಸ್ಬೇಕು ಅಂದ್ಕೊಂಡಿದ್ಯಾ? ಅನ್ಕೊಂಡಿದ್ ಕೆಲಸ ಮಾಡಕ್ಕಾಗ್ಲಿಲ್ಲ. ಲೈ ಮೆಂಟಲ್ ಫೆಲೋ, ಅಮ್ಮನ್ ಸಾಯಿಸ್ಬೇಕು ಅನ್ನೋ ಹುಚ್ಚು ಯೋಚನೆ ಯಾಕೋ ಬಂತು ನಿನ್ಗೆ? ಅಮ್ಮನ್ ತರ ಇಲ್ಲ ಅಂತ. ಏನಾಯ್ತು? ವಿಕ್ರಾಂತ್ ಯಾಕೆ ತಲೆ ಕೆಟ್ಟು ಒಂಥರ ಮಾತಾಡ್ತಿದ್ದಾನೆ? ಮೊದ್ಲು ಇವನನ್ನ ಇಲ್ಲಿಂದ ಆಚೆ ಹೋಗ ಕೇಳು. ಲೈ ಬರ, ನಡಿಯ. ಬಾರಲೇ, ನಡಿಯ, ನಡಿಯ. ಪ್ರಾಬ್ಲಮ್ ಏನಂಟಿ? ನಯನಿ ಮಗುಗೆ ನಾನೇನೋ ಮಾಡಿದ್ದೀನಿ ಅಂತ ಸಿಟ್ ಮಾಡ್ಕೊಂಡಿದ್ದಾನೆ ಅವನು. ಅರ್ಧ ಗಂಟೆಯಲ್ಲಿ ಸರಿ ಹೋಗ್ಬಿಡ್ತಾನೆ. ಅವನ್ ಮೆಂಟಾಲಿಟಿ ನನಗ್ ಗೊತ್ತಿದೆ. ಜೀವ ಎತ್ಕೊಂಡು ಹೋದ ಅಂತ ಹೇಳ್ಬಿಟ್ರ ಮಾಮ್? ಅದನ್ನೆಲ್ಲ ನಾನು ಯಾಕೆ ಹೇಳ್ತೀನಿವಲ್ಲವಾ? ನನ್ಗೇನು ಗೊತ್ತಿಲ್ಲ ಅಂದೆ. ಗೊತ್ತಿಲ್ಲದೆ ಇರಲ್ಲ ಅಂತ ಸಿಟ್ಟು ಬಂದಿರುತ್ತೆ. ಆದ್ರೂ ನಿಮ್ಮನ್ ಕ್ವೆಶ್ಚನ್ ಮಾಡಿ ಯಾರಿಗ್ ಫೇವರ್ ಮಾಡಕ್ ನೋಡ್ತಿದ್ದಾನ ಆಂಟಿ? ಒಳ್ಳೆತನನ ಮೈ ತುಂಬ ತುಂಬಿಕೊಂಡಿರೋರು ಹೀಗೆ ಬಿಹೇವ್ ಮಾಡ್ತಾರೆ ಸಖಿ. ಆಸ್ತಿ ಹಂಚ್ಕೊಂಡ್ಮೇಲೆ ತಮ್ಮ ಬದುಕನ್ನ ತಾವು ನೋಡ್ಕೋತಾರಲ್ಲ, ಅವಾಗ ಅವ್ನ್ಗೆ ಅರ್ಥ ಆಗತ್ತೆ ಮಾಮ್. ಡೆಲಿವರಿ ಆಗ್ತಿದ್ದ ಹಾಗೆ ಆಸ್ತಿ ಬಗ್ಗೆ ವಿಚಾರಿಸಿದ್ರೆ ಈಗ ನಾವಿರೋ ಪರಿಸ್ಥಿತಿ ಗೊತ್ತಿಲ್ವಾ ಅಂತ ವಿಶಾಲ್ ಸಿಟ್ ಮಾಡ್ಕೋತಾನೆ. ರಿಲ್ಯಾಕ್ಸ್ ಆಂಟಿ, ಈ ಗ್ಯಾಪ್ನಲ್ಲೇ ಸುಮನಾಗೆ ಪಂಪ್ ಹೊಡೆದಿದ್ದೀನಿ. ಮಗುನ್ ಕಳ್ಕೊಂಡಿರೋ ನೋವಲ್ಲಿದ್ದೀನಿ ಅಂತ ನಿಮ್ ನಯನಿ ಅಕ್ಕ ಆಸ್ತಿ ಭಾಗ ಮಾಡೋ ವಿಷಯನ ತೇಲಿಸ್ಬಿಡ್ತಾಳೆ ಅಂತ. ಹೀಗಾದ್ರೆ ನಿನ್ ಮಗುಗೆ ಡೈಪರ್ ತಗೊಳ್ಳೋದಕ್ಕೂ ಕೂಡ ಅವಳ ಮುಂದೆ ಕೈ ಚಾಚಬೇಕು ಅಂತ ಅವಳಿಗೆ ಬ್ರೈನ್ ವಾಶ್ ಮಾಡಿದೀನಿ ಆಂಟಿ. ತಕ್ಷಣ ಕೇಳ್ತೀನಿ ಅಂದ್ಲು ಮಾಮ್. ಸಮಾಧಾನವಾಗಿ ಜಗಳ ಮಾಡ್ದೆ ಕೇಳು ಅಂತ ಹೇಳ್ದೆ ಮಾಮ್. ಇನ್ ಸ್ವಲ್ಪ ಹೊತ್ತಲ್ಲೇ ಬೆಂಕಿ ಹಚ್ತಾಳೆ. ಕಾಡಿನ ಗೂಡಲ್ಲಿ
ಜಗದೀಶ, ವಾರಸ್ದಾರರು ಹುಟ್ಟಿದ್ದಾರೆ ಅನ್ನೋ ವಿಶೇಷನ ಬಿಟ್ಟು ಏನೋ ವಿಷಯ ಇದೆ ಅಂತ ಕರೆಸಿದ್ಯಾ. ನಿನ್ನ ಕೈಯಲ್ಲಿರೋ ಕಾಗದ ಪತ್ರಗಳಿಗೂ ಇಲ್ಲಿರೋರ್ ಜೀವನಕ್ಕೂ ಸಂಬಂಧ ಇದೆ ಅಂತ ನನಗೆ ಚೆನ್ನಾಗಿ ಅರ್ಥ ಆಗ್ತಾ ಇದೆ. ಅದೇನು ಹೇಳು. ನನ್ನ ಆಹ್ವಾನ ಮನಸ್ಸಿ ಬಂದಿರುವಂತ ಗುರುಗಳಿಗೆ ನಮ್ಮ ಆಸ್ತಿ ಹಂಚೋ ವಿಷಯದಲ್ಲಿ ಮಾರ್ಗದರ್ಶನ ನೀಡಬೇಕು ಅಂತ ಹೇಳೋದು ಸರಿಯಲ್ಲ. ಆದ್ರೆ ಮನೆ ಕೊಟ್ಟು ಬೀದಿ ಪಾಲಾಗದೆ ಇರಲಿ ಅನ್ನೋ ಒಂದು ಕಾರಣಕ್ಕೆ ದೈವಾಂಶ ಸಂಭೂತರಾದ ನೀವು ಸಾಕ್ಷಿಯಾಗಿರ್ಬೇಕು ಅಂತ ನಮ್ಮೆಲ್ಲರ ಆಸೆ. ಇಲ್ಲ ಅನ್ಬಿಡಿ ಗುರುಗಳೇ. ಈಗ ಇಲ್ಲಿ ಯಾರು ಕಮ್ಮಿ ಆಗಿದೆ ಅಂತ ಹೇಳಿ ಆಸ್ತಿನ ಭಾಗ ಮಾಡೋಕ್ ಹೊರಟಿದ್ದೀರಿ? ಹೇಳುವಲ್ಲ. ನಾನೇನ್ ಹೇಳಿ ಭಾಗ ಮಾಡ್ಲಿ ಅಂತ ಪಟ್ಟಿಡ್ದೇನ್ ಕೂತಿಲ್ವಲ್ಲ. ಬ್ರೋ, ಇಲ್ಲಿಂದ ಯಾರು ಬೇರೆ ಹೋಗ್ತಿಲ್ಲ. ಆ ಯೋಚನೆ ಯಾರಿಗೂ ಇಲ್ಲ. ಮತ್ ಯಾಕೆ ಕಿತ್ತಾಟ? ಭಾಗ ಬೇಡ ಅಂತಾನೂ ನೀವೇ ಹೇಳ್ತೀರಾ, ಆಸ್ತಿನೂ ಬೇಕು ಅಂತ ನೀವೇ ಹೇಳ್ತೀರಾ. ಗುರುಗಳ ಮನ್ಸಿಗೆ ಏನಾದ್ರೂ ಬೇಜಾರಾದ್ರೆ ಶಾಪ ಕೊಟ್ಬಿಡ್ತಾರೆ. ಹುಷಾರು. ಪಾವನಮೂರ್ತಿ, ಒಂದ್ ನಿಮಿಷ. ಏನಮ್ಮ ಸುಮನ, ನೀನ್ ಮನ್ಸಲ್ಲಿ ಏನ್ ಅನ್ಕೊಂಡಿದೀಯೋ ಅದನ್ ಹೇಳು. ದೊಡ್ಡೋರು ಎದುರುಗಡೆ ಇದ್ದಾಗ ಆಸೆಗಳನ್ನ ಮುಚ್ಚಿಡದೆ ಹೇಳ್ಬೇಕು. ಸ್ವರ ಹಿಡಿದ್ರೆ ವರ ಸಿಗುತ್ತೆ. ಗುರುಗಳೇ, ಬದ್ರಿನಾಥ್ ತಾತ ಅವರು ಈ ಮನೆ ಸೊಸೆಂದ್ರಿಗೆ ಮಕ್ಕಳಾದ್ರೆ ಕ್ರಮಬದ್ಧವಾಗಿ ಹೆರಿಗೆಯಾದ ಸಮಯ ನೋಡ್ಕೊಂಡು ಆಸ್ತಿನ ಭಾಗ ಮಾಡ್ಬೇಕು ಅಂತ ವಿಲ್ ಬರ್ದಿದ್ದಾರೆ. ಅದ್ರಲ್ಲಿ ಗಂಡ್ಮಗು ಹೆಣ್ಮಗು ಅಂತ ಯಾವ ಷರತ್ತು ಇಲ್ಲ. ಆದ್ರೆ ಹುಟ್ಟಿರೋ ಮಗುಗೆ ಪ್ರಾಣ ಇದೆಯೋ ಇಲ್ವೋ ಅದು ನೋಡ್ಕೊಂಡು ಮಗು ಭವಿಷ್ಯಕ್ಕೋಸ್ಕರ ಆಸ್ತಿ ಹಂಚ್ಕೋಬೇಕು ಅನ್ಕೊಂಡ್ವಿ. ನಾನ್ ಹೇಳಿದ್ರಲ್ಲಿ ತಪ್ಪಿದ್ರೆ ನನ್ನ ಕ್ಷಮಿಸಿ ಗುರುಗಳೇ. ಆಸ್ತಿನ ಕಳ್ಕೊಂಡವ್ರಿಗೆ ಆ ಫೋಟೋದಲ್ಲಿ ನಗು ಮುಖದಿಂದ ದೇವತೆ ತರ ಕಾಣಿಸ್ತಾ ಇರೋ ಗಾಯತ್ರಿ ದೇವ್ಯಕ್ಕ ನಯನಿ ಹೊಟ್ಟೆಲ್ ಹುಟ್ತಾಳೆ ಅಂತ ಎಲ್ರೂ ಆಸೆಯಿಂದ ಇದ್ರು. ಹದಿನೇಳು ವರ್ಷ ಆದ್ಮೇಲೆ ಸ್ವರ್ಗಸ್ಥರಾಗಿದ್ದ ಅಕ್ಕನ್ನ ಮತ್ತೆ ಈ ಭೂಲೋಕದಲ್ಲಿ ನೋಡ್ಬೋದು ಅಂತ ಎಷ್ಟು ಕನ್ಸ್ ಕಂಡಿದ್ದೆ. ಡೆಲಿವರಿ ಸಮಯದಲ್ಲಿ ನಯನಿ ಕೂಗೋದ್ ಕೇಳಿಸ್ದೆ ಹೊರತು ಮಗು ಅಳೋ ಶಬ್ದ ಕೇಳಿಸ್ಲೇ ಇಲ್ಲ. ಹುಟ್ಟಿದ ಮಗು ಮುದ್ದು ಮುದ್ದಾಗಿ ಇತ್ತೆ ಹೊರತು ಪ್ರಾಣನೇ ಇರಲಿಲ್ಲ. ನೆನೆಸ್ಕೊಂಡ್ರೆ ನನ್ ಪ್ರಾಣನೇ ಹೋದಂಗಾಗ್ತಿದೆ. ನೈನಿ, ಬೇಜಾರಾಗ್ಬೇಡ. ನಿನ್ ಮನೋಸ್ಥೈರ್ಯನೇ ನಿನ್ನ ಮುಂದೆ ಕರ್ಕೊಂಡು ಹೋಗುತ್ತ. ಅದು ಅಕ್ಷರಶಃ ಸತ್ಯ ವಿಶಾಲ. ಅಮ್ಮ ನಯನಿ, ನಿನ್ನ ವಾಮಹಸ್ತವನ್ನ ಗಾಯತ್ರಿ ದೇವಿ ಪಟದ ದಿಕ್ಕಿಗೆ ಚಾಚಿಡು.
ಟಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.